ಹಲೋ, ಪ್ರಭಾಕರ್ ಅವ್ರು ಮಾತಾಡ್ತಾ ಇದ್ದೀರಾ ಸರ್? ರಾಂಗ್ ನಂಬರ್ ಸರ್. ನಿಮ್ಮ ಹೆಸರು? ಸರ್ ಇದು ರಾಂಗ್ ನಂಬರ್ ಸರ್. ರಾಂಗ್ ನಂಬರ್ ಮಾಡ್ತಾ ಇದ್ದೀರಾ ಸರ್ ನಂಬರ್ ಇದು? ಹಲೋ, ಹಲೋ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಸರ್ ನಂಬರ್? ಒಂದು 25 ಇಯರ್ಸ್ ಅನ್ಸುತ್ತೆ. 20 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಹೌದಾ? ಮತ್ತೆ ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ನಮ್ಗೆ ಇಟ್ಟಿಲ್ಲ ಸರ್, ಹೆಸರಿಟ್ಟಿಲ್ಲ ನಮ್ಗೆ. ಹೆಸರು ಇಟ್ಟಿಲ್ವಾ? ಹೌದಾ? ಏನಾದ್ರೂ ಹೆಸರು ಇಟ್ಟಿರ್ಬೋದಲ್ಲ ಸರ್ ಜನ ಕರೆಯಕ್ಕೆ. ಜನ ಏನ್ ಕರೀತಾರೆ ನಿಮ್ಗೆ? ಜನ ಅಂತ ಕರೀತಾರೆ ಸರ್. ನಾನು ಜನ ಏನ್ ಕರೀತಾರೆ ಸರ್? ಜನ ಅಂತ ಕರೀತಾರೆ. ನನ್ನ ಜನ ಅಂತ ಕರೀತಾರೆ. ಜನ ಅಂತ ಕರೀತಾರೆ ಸರ್. ಅಲ್ಲ, ಏನಂತ ಇದ್ದೀರಾ? ಜನ. ಹಲೋ, ಜನ ಅಂತ ಕರೀತಾರೆ ಸರ್. ಜನ ಅಂತ ಕರೀತಾರ? ಜನ ಅಂತ ಕರೀತಾರೆ ಸರ್. ನಾನು ಆರ್ಸಿಲಿಂದ ಮಾತಾಡ್ತಾ ಇದ್ದೀನಿ ಸರ್, ನಾಗೇಶ್ ಅಂತ. ಎಲ್ಲಿಂದ ಸರ್? ರಿಗಾರ್ಡಿಂಗ್ ಮಾತಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರೇನು ಅಂತ? ಅದೇ ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ಆರ್ಸಿಲ್. ಆರ್ಸೆಲ್. ಆರ್ಸಿಲ್ ಸರ್, ಆರ್ಸಿಲ್. RBL. ಆರ್ಸಿಲ್, ಆರ್ಸಿಲ್. RCL ಏನಾಗಿದೆ ಹೇಳಿ? ನೀವು ಫೋನ್ ಮಾಡಿರೋದು ಏನ್ ವಿಷಯಕ್ಕೋಸ್ಕರ? ಸರ್, ಪ್ರಭಾಕರ್ ಅವರು ಅಂತ, ಪ್ರಭಾಕರ್ ಆರ್ ಅಂತ ಅವ್ರ ಹೆಸರು. ಲೋನ್ ತಗೊಂಡಿದ್ದಾರೆ ಸರ್ ಬಜಾಜ್ ಫೈನಾನ್ಸ್ ಅಲ್ಲಿ. ಸೊ ಅದ್ರ ರಿಗಾರ್ಡಿಂಗ್ ಕಾಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಎಷ್ಟು ತಗೊಂಡಿದ್ದಾರೆ ಸರ್? 12,000. 1,23,000 ಸರ್. 1,23,000. ಅವರು ತಗೊಂಡಿರೋದು ಯಾವಾಗ ಸರ್ ಇದು? 2018ರಲ್ಲಿ ಸರ್. 2018. 19, 20, 22, 23, 24, 25, 26, 8 ವರ್ಷ ಆಗಿದೆ. 8 ವರ್ಷ ಆಗಿದೆ ಸರ್. ಅವ್ರ ಮನೆ ಅಡ್ರೆಸ್ ಇರುತ್ತೆ, ನಿಮ್ಗೆಲ್ಲ ಪ್ರೂಫ್ ಕೊಟ್ಟಿರ್ತಾರೆ. ನೀವು ಹೋಗ್ಬೇಕು ಮನೆ ಹತ್ರ, ಅವ್ರನ್ನ ಇದ್ ಮಾಡ್ಬೇಕು. ಬೇರೆ ಫೋನಲ್ಲೇ ಮಾಡ್ಕೊಂಡು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ? ಸಿಗ್ತಾ ಇಲ್ಲ ಸರ್. ಮನೆ ಹತ್ರ ಹೋದ್ರೆ ಮನೆ ಹತ್ರ ಸಿಗ್ತಾ ಇಲ್ಲ ಸರ್. 1 ಲಕ್ಷನ ಕಲೆಕ್ಟ್ ಮಾಡಕ್ಕೆ 8 ವರ್ಷ ಆಗಿದೆ, ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ನೀವೇನ್ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಸರ್? ಸರ್, 1 ಲಕ್ಷ ಕಲೆಕ್ಟ್ ಮಾಡಕ್ ಆಗಿಲ್ಲ ಅಂತಲ್ಲ ಸರ್. ಆಲ್ರೆಡಿ ನಮ್ ಟೀಮ್ ಹೋಗ್ತಾ ಇದೆ, ಫೀಲ್ಡ್ ಟೀಮ್ ಹೋಗ್ತಾ ಇದಾರೆ. ಏನ್ ಮಾಡ್ತಾರೆ ಸರ್? 8 ವರ್ಷದಿಂದ ಅವ್ರ ಮನೇಲಿ ಇಲ್ವಾ ಸರ್? ನೀವು ಸ್ವಲ್ಪ ಯೋಚನೆ ಮಾಡಿ. 8 ವರ್ಷದಿಂದ ಅವ್ರ ಮನೇಲಿ ಇಲ್ವಾ? 8 ವರ್ಷದಿಂದ ನೀವು ಕಳಿಸ್ತಾ ಇದ್ದೀರಾ, ಬಟ್ ಅವ್ರ ಮನೇಲಿ ಇಲ್ವಾ ಸರ್? ಸರ್, ಅವ್ರ ಮನೇಲಿ ಇರ್ಬೋದು, ಬಟ್ ನಮ್ ಫೀಲ್ಡ್ ಟೀಮ್ ಹೋದಾಗ ಅವ್ರು ಸದ್ಯಕ್ಕೆ ಮನೆಗೆ ಇರಲ್ಲ, ಹಂಗಾಗಿ. 8 ವರ್ಷದಿಂದ ಸರ್, ನಾನು ನಿನ್ನೆ ಮೊನ್ನೆ ಕೇಳ್ತಾ ಇಲ್ಲ. ನೀವು ಹೇಳಿರೋ ಪ್ರಕಾರ 2019 18 ಅಂತೆ, ಹಂಗಂತ ಲೆಕ್ಕ ಮಾಡಿದ್ರೆ 8 ಇಯರ್ಸ್ ಆಯ್ತು. 8 ಇಯರ್ಸ್ ಇಂದ ನೀವು ಮನೆಗೆ ಹೋಗ್ತಾ ಇದ್ದೀರಾ, ಅವ್ರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. 8 ವರ್ಷದಿಂದ ಎಷ್ಟು ನಂಬರ್ ಚೇಂಜ್ ಮಾಡಿರ್ಬೋದು ಅವನು? ಸರ್, ನಿಮ್ ಹೆಸರು ನಂಬರ್ ಚೇಂಜ್ ಮಾಡಿದೋಸ್ಕರ ಸರ್ ನಿಮ್ಗೆ ಹೆಸರು ಕೇಳ್ತಾ ಇದ್ದೀನಿ. ಅದ್ರಲ್ಲಿ ನೀವು ದನ ಹೇಳ್ತಾರೆ, ಜನ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀರಾ ಸರ್. ಹೌದು ಸರ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಒಂದು ಮಾತು ಹೇಳಿದೆ ಸರ್. ನಾನು ಸ್ಟಾರ್ಟಿಂಗ್ ಅಲ್ಲೇ ನೀವು ಒಂದು ಹೆಸರು ಹೇಳಿದ್ರಿ, ಪ್ರಭಾಕರ್ ಆರ್ ಅಂತ ಕೇಳಿದ್ರಿ. ನಾನು ಸರ್ ಇದು ರಾಂಗ್ ನಂಬರ್ ಅಂತ ಹೇಳಿದೆ. ನೀವೇನ್ ಮಾಡ್ಬೇಕು? ಓಕೆ ಸರ್, ರಾಂಗ್ ನಂಬರ್ ಅಂತ ಕಟ್ ಮಾಡ್ಬೇಕು. ನನ್ನ ಹೆಸರು ಏನಕ್ಕೆ ಕೇಳಬೇಕು? ಏನಕ್ಕಾಗಲ್ಲ ಸರ್? ನನ್ನ ಹೆಸರು ನಾನು ಏನಕ್ಕೆ ಹೇಳ್ಬೇಕು ಸರ್? ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಅಂತ ನನಗೆ ಡೌಟ್ ಬರ್ತಾ ಇದೆ. ನನ್ನ ಹೆಸರು ತಿಳ್ಕೊಂಡು, ನಾನು ಎಲ್ಲಿದ್ದೀನಿ ಏನಂತ ತಿಳ್ಕೊಂಡು ನಿಮಗೆ ಅಡ್ರೆಸ್ ಕೊಟ್ಟು ನೀವೇನೋ ಫ್ರಾಡ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಈಗ ನೀವು ಒಂದು ವ್ಯಕ್ತಿನ ಕೇಳ್ಕೊಂಡು ನೀವು ಫೋನ್ ಮಾಡ್ತೀರಲ್ವಾ ಸರ್? ಅಲ್ಲ, ಈಗ ನಡೀತಾ ಇರೋದೇ ಆನ್ಲೈನ್ ಅಲ್ಲಿ ಬರೀ ಫ್ರಾಡೇ ಸರ್. 90% ಎಲ್ಲ ಫ್ರಾಡ್ಗಳೇ ನಡೀತಾ ಇರೋದು. 90% ಫ್ರಾಡ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಹೆಸರಿಂದ ಯಾರು ಫ್ರಾಡ್ ಮಾಡಲ್ಲ ಸರ್. ಎಲ್ಲಿಂದ ಫಾಲ್ ಮಾಡಲ್ಲ ತಗೊಂಡ್ರೆ ಮಾತ್ರ ಫ್ರಾಡ್ ಆಗುತ್ತೆ ಸರ್. ಲಿಂಕ್ಗಳು ಕಳಿಸ್ಬಿಡ್ತಾರೆ ಸರ್. ಲಿಂಕ್ ಕಳಿಸ್ಬಿಟ್ಟು ವಾಟ್ಸಪ್ ಅಲ್ಲಿ ಒಂದು ಲಿಂಕ್ ಕಳಿಸಿದ್ದೀನಿ ನೋಡಿ, ನೀವು ಆರ್ಡರ್ ಮಾಡಿರೋದು ಕ್ಲಿಕ್ ಮಾಡಿ ಅಂತ ಡೈರೆಕ್ಟ್ ಅದು OTP ಬೇಕಾಗಿಲ್ಲ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಇರೋ ಡಾಟಾ ಎಲ್ಲ ತಗೊಂಡ್ಬಿಡ್ತಾರೆ. ನಾನು ನಿಮ್ಗೆ ಆ ಥರ ಏನು ಹೇಳಲಿಲ್ಲ ಸರ್. ಫೋನ್ ಮಾಡಿ ನಿಮ್ಮ ವಾಟ್ಸಪ್ ಓಪನ್ ಮಾಡಿ ನಿಮ್ಗೆ ಲಿಂಕ್
ಕಳ್ಸಿದ್ದೀನಿ. ಅಲ್ಲ ಸರ್ ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಬಂದು ಸರ್ ನೀವು ಏನು ಹೆಸರು ಹೇಳಿದ್ರಿ ಪ್ರಭಾಕರ್ ಆರ್ ಅಂತ ಒಂದು ಹೆಸರು ಹೇಳಿದ್ರಿ. ನಾನು ಅದಕ್ಕೇನಂದೆ ಸರ್ ಇದು ರಾಂಗ್ ನಂಬರ್ ಸರ್, ಯಾಕಂದರೆ ನಾನು ಇದನ್ನು ಇಷ್ಟೊಂದು ಮಾತಾಡೋದು ಬೇಕಾಗಿಲ್ಲ, ಅಲ್ಲಿಗೆ ಕಟ್ ಮಾಡ್ಬಿಡೋ ಇದು ರಾಂಗ್ ನಂಬರ್ ಅಂತ ಹೇಳಿದಾಗ ಹೌದಾ ಓಕೆ ಅಂತ ನೀವು ಕಟ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಯಾರು, ನಿಮ್ಮ ಹೆಸರು ಏನು ಅಂತ ನಮ್ದೆಲ್ಲ ಏನಕ್ಕೆ ಡೀಟೇಲ್ ಕಲೆಕ್ಟ್ ಮಾಡಬೇಕು? ನಾನು ಏನಕ್ಕೆ ಫ್ರಾಡ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸರ್ ನೀವು ನಾನು ನಿಮ್ಮ ಮಾತ್ರ ನಿಮ್ಗೆ ಇಷ್ಟು ಕೇಳಿದ್ದು ಸರ್, ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ ಫೋನು, ನಿಮ್ಮ ಹೆಸರು ಏನು ಅಂತ. ಹೌದು ಸರ್, ಅದನ್ನ ನಾನು ಹೇಳಿದೆ 20 ವರ್ಷದಿಂದ, ನಾನು ಹೇಳಿದ್ನಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದಂಗೆ 20 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ.